ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಇದು ಕಲಾಮಾಧ್ಯಮ, ನಾನು ಕಲಾಮಾಧ್ಯಮ ಪರಂ. ಒಂದು ಸುದ್ದಿ ಬಂದಿದೆ ಕರ್ನಾಟಕದಿಂದ, ಬೇರೆ ಎಲ್ಲೋ ಅಮೇರಿಕನೋ ಇಂಗ್ಲೆಂಡೋ ಬೇರೆ ದೇಶದಿಂದ ಅಲ್ಲ, ಕರ್ನಾಟಕದಿಂದಲೇ ಬಂದಿದೆ. ಕರ್ನಾಟಕದ ಬಳ್ಳಾರಿಯಿಂದ, ಗಣಿಗಳ ನಾಡು ಬಳ್ಳಾರಿಯಿಂದ 9ನೇ ತರಗತಿಯ ವಿದ್ಯಾರ್ಥಿ. 9ನೇ ತರಗತಿ ಅಂದರೆ ನಿಮಗೆ ಗೊತ್ತಿರುತ್ತೆ, 14 ಅಥವಾ 15 ವಯಸ್ಸಿರುತ್ತೆ ಆ ಸಮಯದಲ್ಲಿ. ಆ ವಿದ್ಯಾರ್ಥಿ ಒಂದು ವಸತಿ ಶಾಲೆಯಲ್ಲಿ ಓದ್ತಿದ್ದಂತೆ. ವಸತಿ ಶಾಲೆ, ಒಂದು ರೆಸಿಡೆನ್ಷಿಯಲ್ ಸ್ಕೂಲು. ಆ ಹಾಸ್ಟೆಲ್ನಲ್ಲಿದ್ದಾಗ ಆತ ರಾತ್ರಿ ಊಟ ಮಾಡಿ ಮಲಗಿದ್ದ ತನ್ನ ಸಹಪಾಠಿಗಳ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿ ಒಬ್ಬ ಸಹಪಾಠಿಯನ್ನು ಹತ್ಯೆ ಮಾಡಿದ್ದಾನೆ. ಜೊತೆಗೆ ಇನ್ನೂ 7 ಜನ ಸಹಪಾಠಿಗಳಿಗೆ ತೀವ್ರವಾದ ಗಾಯಗಳಾಗಿದ್ದಾವೆ. ಒಂದು ವಿದ್ಯಾರ್ಥಿನಿಯ ಸ್ಥಿತಿ ಗಂಭೀರವಾಗಿ ಕೂಡ ಇದೆಯಂತೆ. ಇದು ಸುದ್ದಿ ಸ್ನೇಹಿತರೆ. ನಾವು ಕೇಳ್ತಿದ್ವಿ, ಅಲ್ಲೆಲ್ಲೋ ಅಮೇರಿಕಾದಲ್ಲಿ ಒಬ್ಬ ವಿದ್ಯಾರ್ಥಿ ಗುಂಡು ಹಾರಿಸ್ಬಿಟ್ನಂತೆ, ಅಥವಾ ಎಲ್ಲೆಲ್ಲೋ ಇಂಗ್ಲೆಂಡ್ ಲಂಡನ್ನಲ್ಲಿ ಯಾರೋ ಏನೋ ತೊಂದರೆ ಕೊಟ್ಟರಂತೆ ವಿದ್ಯಾರ್ಥಿಗಳು ಅಂತ. ಆದರೆ ಕರ್ನಾಟಕದಲ್ಲೇ ಈ ಥರದ್ದಾಗಿರೋಂಥದ್ದು ಬಹಳ ಖೇದಕರ, ಮನಸ್ಸಿಗೆ ನೋವು ಮಾಡೋವಂಥದ್ದು. ಜೊತೆಗೆ ಇಡೀ ಸಮಾಜ ನಾವೆಲ್ಲರೂ ಯೋಚನೆ ಮಾಡೋಂಥ ಸೂಕ್ಷ್ಮವಾದ ವಿಚಾರ ಇದು. ಮೊದಲ ಕೆಲವು ವಿಚಾರಗಳನ್ನು ಮಾತಾಡೋಣಂತೆ. ಮೊದಲು ನಾವು ಕೇಳ್ಕೋಬೇಕಾಗಿರೋ ಪ್ರಶ್ನೆನೇ, ಆ ವಿದ್ಯಾರ್ಥಿ 9ನೇ ತರಗತಿಯ ವಿದ್ಯಾರ್ಥಿ ಒಬ್ಬ ಹುಡುಗನನ್ನು ಹತ್ಯೆ ಮಾಡುವಷ್ಟು ಹೊಡೆಯುವವರೆಗೆ, ಜೊತೆಗೆ 7 ಜನ ಇತರೆ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡುವವರೆಗೆ ಆ ಶಾಲೆಯ ವಸತಿ ನಿಲಯದ ಹಾಸ್ಟೆಲ್ನ ಸಿಬ್ಬಂದಿ ಏನು ಮಾಡ್ತಿದ್ರು ಅಂತನ್ನುವ ಮೊದಲ ಪ್ರಶ್ನೆ. ನೀವು ಗೂಗಲ್ ಮಾಡಿ ಚೆಕ್ ಮಾಡ್ಬೋದು, ಆ ಶಾಲೆ ಯಾವುದೊಂದು ಬಂದುಬಿಡುತ್ತೆ. ಬಳ್ಳಾರಿ ಇನ್ಸಿಡೆಂಟ್ ಅಂತ ನೀವು ಟೈಪ್ ಮಾಡಿದ್ರೆ ಬರುತ್ತೆ, ಅದು ಚೆಕ್ ಮಾಡ್ಬೋದು ಯಾವ ಶಾಲೆ ಅಂತ ಬರುತ್ತೆ. ಭಾಳ ಒಂದು ಪ್ರತಿಷ್ಠಿತ ಸಂಸ್ಥೆ, ಇಂಟರ್ನ್ಯಾಷನಲ್ ಸ್ಕೂಲ್, ಒಂದು ಅಂತಾರಾಷ್ಟ್ರೀಯ ಶಾಲೆ. ಏನು ಮಾಡ್ತಿದ್ರು ಅಂತಲೂ ಮೊದಲನೇ ಪ್ರಶ್ನೆ ಬರುತ್ತೆ. ಎರಡನೇ ಪ್ರಶ್ನೆ, ಸರ್ಕಾರದ ಅಧಿಕಾರಿಗಳು ಕನ್ಫರ್ಮ್ ಮಾಡಿರುವಂಥದ್ದು ಏನು ಅಂತಂದರೆ, ಆ ವಸತಿ ನಿಲಯಕ್ಕೆ ಮಾನ್ಯತೆಯೇ ಇರಲಿಲ್ಲ ಅಂಥೇಳಿ. ಅಂದರೆ ಶಾಲೆ ಅದು CBSE ಶಾಲೆ ಅಂತೆ, CBSE ನಡೆಸ್ತಾರಲ್ಲ ಆ CBSE ಸ್ಕೂಲು. CBSE ಮಾನ್ಯತೆ ಇತ್ತೋ ಏನೋ ನಾನು ಇನ್ನೂ ನೋಡಿಲ್ಲ, ಆದರೆ ಹಾಸ್ಟೆಲ್ಗೆ ಮಾನ್ಯತೆಯೇ ಇರಲಿಲ್ಲಂತೆ. ಅಂದರೆ ಅವರು, ಆ ಶಾಲೆಯವರು, ಆ ಇಂಟರ್ನ್ಯಾಷನಲ್ ಸ್ಕೂಲ್ನವರು ಒಂದು ರೆಸಿಡೆನ್ಷಿಯಲ್ ಹಾಸ್ಟೆಲ್ ನಡೆಸೋಕ್ಕೆ ಅವ್ರಿಗೆ ಮಾನ್ಯತೆಯೇ ಇರಲಿಲ್ಲ. ಆದರೂ ಅವರು ಅಲ್ಲಿ ಅನೇಕ ಮಕ್ಕಳನ್ನು ಇಟ್ಕೊಂಡು ಅವರು ಅಲ್ಲಿ ಹಾಸ್ಟೆಲ್ ನಡೆಸ್ತಿದ್ರು. ಆ ಹಾಸ್ಟೆಲ್ನಲ್ಲೇ ಈ ಒಂದು ಕುಕೃತ್ಯ ಅಥವಾ ಈ ಒಂದು ಇಡೀ ಸಮಾಜ ಯೋಚನೆ ಮಾಡಬೇಕಾಗಿರೋಂತಹ ಕೃತ್ಯ ನಡೆದಿರುವಂಥದ್ದು ಸ್ನೇಹಿತರೆ. ಇದು ಭಾಳ ಮುಖ್ಯವಾದ ವಿಚಾರ. 2 ಬಹಳ ಸೂಕ್ಷ್ಮವಾದ ವಿಚಾರಗಳು. ಯಾಕಂದರೆ ಟೀನ್ ಏಜ್ ಅಂತ ಕರೀತಾರೆ. ಅಂದರೆ 13ಇಂದ, ಈಗ 12ನೇ ವಯಸ್ಸು ಮುಗಿಯುತ್ತೆ, 12 ಮುಗಿದ್ಮೇಲೆ 13ಇಂದ ಹಿಡಿದು 19ವರೆಗೂ ಈ ಟೀನ್ ಏಜ್ ಇದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ವಯಸ್ಸದು. ಯಾಕಂದರೆ ದೈಹಿಕವಾಗಿ 16 ಬದಲಾವಣೆಗಳಾಗ್ತಿರ್ತವೆ, ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತವೆ, ಇನ್ನೂ ಏನೇನೋ ಆಲೋಚನೆಗಳು, ಕಲ್ಪನೆಗಳು ಬರುವಂತಹ ಕಾಲ ಅದು. ಆ ಸಂದರ್ಭದಲ್ಲಿ ಇಡೀ ಸಮಾಜ, ಬರೀ ಹೆತ್ತವರು ಮಾತ್ರ ಅಲ್ಲ, ಹೆತ್ತವ್ರ ಜವಾಬ್ದಾರಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಆದರೆ ಓದಿಸುವ ಶಾಲೆ, ಪೋಷಕರು, ಹಾಸ್ಟೆಲ್ ಥರದ ವ್ಯವಸ್ಥೆ, ಅಲ್ಲಿನ ಸಿಬ್ಬಂದಿಗಳು, ಹೊರಗಿನ ಸಮಾಜ ಎಲ್ಲವೂ ಸೇರಿ ಮಗುವಿನ ಮನಸ್ಸನ್ನು ತಿದ್ದಿ ತೀಡುವಂತಹ ಕೆಲಸ ಆ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ಅಂತ ಅನ್ನೋದು ಮನಃಶಾಸ್ತ್ರಜ್ಞರು ಟೀನೇಜ್ ಸಂಬಂಧಪಟ್ಟಂತೆ ಹೇಳುವಂಥ ವಿಚಾರ. ಯಾಕಂದರೆ ಅಡೋಲಸೆಂಟ್ ಏಜ್ ಅಂತ ಕರೀತಾರಲ್ಲ, ವೆರಿ ಸೂಕ್ಷ್ಮ ಏಜ್. ಅದಕ್ಕೆ ನಮ್ಮಲ್ಲಿ ಕವಿಗಳು ಕೂಡ ಬರೆದ್ರು, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು ಅಂತ ಹೇಳಿ. ಸೊ ಹಾಗಾಗಿ ಹುಚ್ಚುಕೋಡಿ ವಯಸ್ಸದು. ಅಂದರೆ ಇಟ್ ಕ್ಯಾನ್ ಗೋ ಇನ್ ಎನಿ ಡೈರೆಕ್ಷನ್. ಅಂದರೆ ಸರಿಯಾದ ಗುರು, ಸರಿಯಾದ ಮಾರ್ಗದರ್ಶನ, ಸರಿಯಾದ ಪೋಷಕರು, ಸರಿಯಾದ ಸಮಾಜದ ವಿಷಯಗಳು ಸಿಕ್ಕರೆ ಅವರು ಸರಿದಾರಿಯಲ್ಲಿ ಹೋಗಿ ಈ ಸಮಾಜವನ್ನು ಕಟ್ಟುವಂಥ, ದೇಶದ ಆಸ್ತಿಯಾಗೋ ಕಡೆ ಹೋಗ್ತಾರೆ. ಅದೇ ಅವರೇ ಏನಾದರೂ ಅಪ್ಪಿ ಒಬ್ಬ ಕೆಟ್ಟ ಗುರು ಅಥವಾ ಪೋಷಕರ ವ್ಯವಸ್ಥೆ ಸರಿಯಾಗಿ ಪಾಲನೆ ಆಗದೆ ಹೋದರೆ, ಅಥವಾ ಸಮಾಜದಿಂದ ಯಾವುದೋ ಒಂದು ಬೇರೆ ರೀತಿಯ ಇನ್ಫ್ಲುಯೆನ್ಸ್ಗೊಳಗಾದರೆ ಅವರು ಬೇರೆ ಹಾದಿ ತಪ್ಪೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅದು ಹುಚ್ಚುಕೋಡಿ ವಯಸ್ಸು, ಕವಿಗಳು ಹೇಳಿದ ಹಾಗೆ. ವಾಪಸ್ ಬರೋಣ. ಈ ಥರದ ಒಂದು ಹುಚ್ಚುಕೋಡಿ ವಯಸ್ಸಿನ ಹುಡುಗ ಈ ಘಟನೆಯ ಕೃತ್ಯ ಮಾಡೋಂಥ ಒಬ್ಬ ಹುಡುಗ ನೋಡಿ, 15-16 ವಯಸ್ಸಾಗಿದೆ ಅವನಿಗೆ. ಈಗ ಆತನಿಗೆ ಸಿಗುವಂತಹ ಶಿಕ್ಷೆ ಏನು ಅಂತ ನಿಮಗೆ ಗೊತ್ತಿದೆ. ಯಾಕಂದರೆ ನಮ್ಮಲ್ಲಿ 18ರ ಒಳಗಡೆ ಏನೇ ಅಪರಾಧ ಮಾಡಿದ್ರು ಕೂಡ ಅದನ್ನು ಬಾಲಾಪರಾಧಿಗಳು ಅಂತ ಪರಿಗಣಿಸಲಾಗುತ್ತೆ. ಬಾಲಾಪರಾಧಿಗಳು ಅಂತ ಪರಿಗಣಿಸಿ ಜುವಿನೈಲ್ ಆ್ಯಕ್ಟ್ ಪ್ರಕಾರ ಅವರನ್ನು 18 ವರ್ಷದವರೆಗೂ ರಿಮ್ಯಾಂಡ್ ಹೋಮ್ನಲ್ಲಿ ಇಟ್ಟು, ಆನಂತರ ಅಲ್ಲಿಂದ ಅವರು ಹೊರಗೆ ಬಂದು ಆನಂತರ ಅವ್ರು ಬದುಕು ಕಟ್ಕೊಳ್ಳಿಕ್ಕೆ ಬೇರೆದಕ್ಕೆ ಅವಕಾಶ ಇದೆ. ಆದರೆ ನಮ್ಮಲ್ಲಿ ಎಷ್ಟೋ ರಿಮ್ಯಾಂಡ್ ಹೋಮ್ಗಳ ಪರಿಸ್ಥಿತಿ ಆ ಥರ ಇಲ್ಲ. ಯಾಕಂದರೆ ನೀವು ರಿಮ್ಯಾಂಡ್ ಹೋಮ್ಗಳಲ್ಲಿ ಬೀದಿ ನಾಟಕ ಕಲಿಸೋಕ್ಕೆ ಹೋಗುವಂಥ ಅನೇಕ ರಂಗಭೂಮಿ ಗೆಳೆಯರು ನನ್ನ ಸ್ನೇಹಿತರು, ನನ್ನ ಜೊತೆಗೆ ನಾಟಕ ಮಾಡುವಂಥ ಹುಡುಗರುಗಳು. ಯಾಕಂದ್ರೆ ನಾನು ರಂಗಭೂಮಿನಾದ್ರ ಕಾರಣಕ್ಕೆ ಅವರು ಹೇಳ್ತಾರೆ, ರಿಮ್ಯಾಂಡ್ ಹೋಮ್ಗಳ ಸ್ಥಿತಿ
ರಿಮ್ಯಾಂಡ್ ಹೋಮ್ಗಳು ಅವರ ಮಕ್ಕಳು ತಪ್ಪು ಮಾಡಿ ಬಂದ ಮಕ್ಕಳನ್ನು ಮನಪರಿವರ್ತನೆ ಮಾಡುವ, ಅವ್ರನ್ನ ಸರಿದಾರಿಗೆ ತರುವ ಕೇಂದ್ರಗಳಾಗಬೇಕಾಯಿತು. ಆದರೆ ರಿಮ್ಯಾಂಡ್ ಹೋಮ್ಗಳ ಸ್ಥಿತಿ ತುಂಬ ಭಯಾನಕವಾಗಿದೆ, ಗಂಭೀರವಾಗಿದೆ, ಚಿಂತಾಜನಕವಾಗಿದೆ. ಅಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗೋದಿರಲಿ, ಅದನ್ನು ಇನ್ನೂ ಉದ್ದೀಪಿಸುವಂಥ ಕೆಲಸಗಳು ಹೆಚ್ಚಾಗಿ ಆಗ್ತವೆ ಅಂತ ನನ್ನ ಗೆಳೆಯರು ನನ್ನ ಜೊತೆಗೆ ಹೇಳ್ಕೊಳ್ಳುವಂಥ ಮಾತು. ಆಗಾಗ ನಾವು ವಿಷಯ ಚರ್ಚೆ ಮಾಡ್ತಿರ್ತೇವೆ. ಇದು ಬಹಳ ಮುಖ್ಯವಾದ ವಿಚಾರ. ಯಾಕಂದರೆ ಈ ಹುಡುಗ ಈಗ ಈ ಕೃತ್ಯ ಮಾಡಿ ಅವನು ರಿಮ್ಯಾಂಡ್ ಹೋಮ್ಗಂತೂ ಅವನನ್ನು ಹಾಕ್ತಾರೆ. ಆದರೆ ಆ 3 ವರ್ಷ ಅಥವಾ 2.5 ವರ್ಷ ಅಥವಾ ಏನು ರಿಮ್ಯಾಂಡ್ ಹೋಮಲ್ಲಿ ತನಗೆ 18 ತುಂಬುವವರೆಗೆ ಇರಬೇಕಲ್ಲ, ಅದು ಬಹಳ ಕ್ರೂಷಿಯಲ್ ಸ್ಟೇಜು. ಸರ್ಕಾರಗಳು ದಯವಿಟ್ಟು ರಿಮ್ಯಾಂಡ್ ಹೋಮ್ಗಳ ಸುಧಾರಣೆ ಬಗ್ಗೆ ಗಮನ ಹರಿಸಬೇಕು ಅಂತ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾನ್ಯತೆಯೇ ಇಲ್ಲದ ಒಂದು ವಸತಿ ನಿಲಯಕ್ಕೆ ತಮ್ಮ ಮಕ್ಕಳನ್ನು ತಂದು ಸೇರಿಸಿದ್ರಲ್ಲ ಪೋಷಕರು, ಅವರು ಆ ಪ್ರಶ್ನೆ ಕೇಳಿರೋದಿಲ್ವಾ? ನನಗೆ ಬಹಳ ಸೋಜಿಗದ ಪ್ರಶ್ನೆ ಇದು, ಆಶ್ಚರ್ಯ ತರುವಂಥ ಪ್ರಶ್ನೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಹಣ ಸುರಿದು ಬಹಳ ಕಷ್ಟಪಟ್ಟಿರ್ತಾರೆ ಆ ದುಡಿಯೋದಕ್ಕೆ. ಮಕ್ಕಳ ಭವಿಷ್ಯಕ್ಕಾಗಿ 10 ಕಡೆ ಸುತ್ತಿ ಒಳ್ಳೆ ಶಾಲೆ, ಒಳ್ಳೆ ಹಾಸ್ಟೆಲ್ ಯಾವುದು ಅಂತ 10 ಜನರನ್ನು ವಿಚಾರಿಸಿರ್ತಾರೆ. ತೊಗೊಂಡೋಗಿ ಈ ಥರ ಮಾನ್ಯತೆ ಇಲ್ಲದೇ ಇರೋ ಕಡೆ ಸೇರಿಸ್ತಾರಲ್ಲ. ಸೊ ಹಾಗಾಗಿ ಆ ಪೋಷಕರು ಇಂಥದನ್ನೆಲ್ಲ ಕೇಳಲ್ವಾ? ಇದಕ್ಕೆ ಮಾನ್ಯತೆ ಇದೆಯಾ ಈ ಶಾಲೆಗೆ, ಈ ಹಾಸ್ಟೆಲ್ಗೆ, ಈ ಸ್ಕೂಲಿಗೆ, ಈ ಕಾಲೇಜಿಗೆ, ಈ ಕೇಳಲ್ವಾ? ಇದು ನನಗೆ ಇನ್ನೊಂದು ಬಹಳ ಆಶ್ಚರ್ಯದ ಸಂಗತಿ. ಮತ್ತು ನನಗೆ ಇನ್ನೊಂದು ದೊಡ್ಡ ಬೆರಗಾಗುವಂಥ ಸಂಗತಿ ಏನು ಅಂತಂದರೆ, ಬಳ್ಳಾರಿ ಅಂತ ಒಂದು ನಗರದಲ್ಲಿ ಇದು ನಡೀತಿರ್ಬೇಕಾದ್ರೆ ಅಲ್ಲಿನ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಈ ಥರದೊಂದು ಹಾಸ್ಟೆಲ್ ಇದೆ ಅಂತ ಪತ್ತೆ ಹಚ್ಚೋಕ್ಕೆ ಯಾವುದೂ ಸಾಧನವೇ ಇಲ್ವಾ? ಅವ್ರಿಗೆ ಗೊತ್ತೇ ಇರಲಿಲ್ವ ಇಲ್ಲೊಂದು ಹಾಸ್ಟೆಲ್ಲು ಅನಧಿಕೃತವಾಗಿ ನಡೀತಾ ಇದೆ ಅಂತ? ಈ ಪ್ರಶ್ನೆಗಳು ನನ್ನನ್ನು ಬಹಳ ಬಹಳ ಮುಖ್ಯವಾಗಿ ಕಾಡುತ್ತೆ ಸ್ನೇಹಿತರೆ. ಈ ಒಂದು ಕುಕೃತ್ಯ ಆದ ನಂತರ ಅಂದರೆ ಇಡೀ ಸಮಾಜದ ಪಾಲಿಲ್ವಾ ಇದರಲ್ಲಿ? ಇದು ನಾನು ಬಹಳ ಮುಖ್ಯವಾಗಿ ಕೇಳಬೇಕಾದಂಥದ್ದು. ಈ ಘಟನೆ ಕುರಿತು ಪತ್ರಿಕೆಗಳಲ್ಲಿ ಬಂದಿರುವಂಥ ಇನ್ನೊಂದು ಸುದ್ದಿ ನನಗೆ ಬಹಳ ಆಶ್ಚರ್ಯ ತಂದುಬಿಡ್ತು. ಏನು ಅಂತಂದರೆ, ಅಷ್ಟು ಮಕ್ಕಳಲ್ಲಿ ಓದ್ತಿದ್ದಾರೆ, ಈ ಹುಡುಗ ಒಬ್ಬ ವಿದ್ಯಾರ್ಥಿಯನ್ನು ಹತ್ಯೆ ಮಾಡಿ ಇನ್ನೂ 7 ಜನರ ಮೇಲೆ ಹಲ್ಲೆ ಮಾಡುವವರೆಗೂ ಯಾರೂ ಅಲ್ಲಿ ಪುರುಷ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ವಾ? ಯಾಕಂದರೆ ಘಟನೆ ಆದಾಗ ಬಂದಿದ್ದು ಯಾರು ಅಂತಂದರೆ ಒಬ್ಬರು ಮಹಿಳಾ ವಾರ್ಡನ್ ಅಂತೆ. ಮಹಿಳಾ ವಾರ್ಡನ್ ಬಂದು ತಡೆಯೋ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆ ಮಹಿಳಾ ವಾರ್ಡನ್ ಮೇಲೂ ಕೂಡ ಈತ ಹಲ್ಲೆ ಮಾಡಿದ್ದಾನೆ, ಅವರು ಕೂಡ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಅಂತ ಸುದ್ದಿ ಇದೆ. ಆದರೆ ಒಂದು ವಸತಿ ನಿಲಯಕ್ಕೆ ಅದಕ್ಕೊಬ್ಬ ಸೆಕ್ಯೂರಿಟಿ ಗಾರ್ಡು ಅಥವಾ ಅದನ್ನು ನೋಡ್ಕೊಳ್ಳುವಂಥ ಭದ್ರತಾ ಸಿಬ್ಬಂದಿ ಪುರುಷ ಇರಲಿಲ್ವಾ? ಅಂದರೆ ವಿದ್ಯಾರ್ಥಿ ಹಲ್ಲೆ ಮಾಡೋದ್ರಿಂದ ಅದು ವಿದ್ಯಾರ್ಥಿ ಹಾಸ್ಟೆಲ್ ಅಂತ ಆಯಿತು. ಸೊ ಹಾಸ್ಟೆಲ್ಗೆ ಒಬ್ಬ ಪುರುಷ ಭದ್ರತಾ ಸಿಬ್ಬಂದಿ ಇರಲಿಲ್ವಾ? ಆತ ಬಂದು ತಡಿಲಿಲ್ವಾ? ಅಥವಾ ಇವನ ಹತ್ರ ಅದೇನೋ ವೆಪನ್ ಏನೋ ಕಿತ್ಕೊಳ್ಳೋಕ್ಕಾಗಲಿಲ್ವಾ? ಮತ್ತು ಈತನಿಗೆ ವೆಪನ್ ಎಲ್ಲಿ ಸಿಕ್ತು? ರಾಡ್ ಇತ್ಯಾದಿ ಅಂತನ್ನೋದು ನನಗೆ ಇನ್ನೂ ಬಹಳ ಆಶ್ಚರ್ಯ ತರುವಂಥ ಸಂಗತಿ ಇದು ಇರುವಂಥದ್ದು. ಇನ್ನೂ ಒಂದು ಸುದ್ದಿ ಅದರಲ್ಲಿ ಪುಟ್ಟ ಇದಾಗ ಹಾಕಿದರೆ, ಆತ ಏನಾದರೂ ಮಾದಕ ವಸ್ತುಗಳ ವ್ಯಸನಿ ಇರಬಹುದಾ ಅಂತ ಪತ್ರಿಕೆಯವರು ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಅದನ್ನು ಇನ್ನೂ ತನಿಖೆ ಆಗಬೇಕಾಗಿದೆ. ಅಂದರೆ ಇದಿಷ್ಟು ಇಟ್ಕೊಂಡು ಯೋಚನೆ ಮಾಡಿದಾಗ ಇಡೀ ಸಮಾಜದ ಪಾಲಿದೆಯೇನೋ ಆ ಹುಡುಗ ಕೃತ್ಯ ಮಾಡಿರೋದ್ರಲ್ಲಿ ಅಂತ ನನಗೆ ಅನ್ಸೋಕ್ಕೆ ಶುರು ಆಗುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಅನ್ನೋದು ನನ್ನ ಮನವಿ. ಭಾಳ ಮುಖ್ಯವಾಗಿ ನಾನು ಪೋಷಕರಲ್ಲಿ ಮನವಿ ಮಾಡೋದೇನು ಅಂತಂದರೆ, ತಾವು ತಮ್ಮ ಭವಿಷ್ಯದ ಕುಡಿಗಳಾದಂಥ ಮಕ್ಕಳನ್ನು ತಗೊಂಡೋಗಿ ಶಾಲೆಗಳಿಗೆ, ಟ್ಯೂಷನ್ಗಳಿಗೆ, ಕೆಲವು ಅಕಾಡೆಮಿಗಳಿಗೆ ಅಥವಾ ವಸತಿ ಶಾಲೆಗಳಿಗೆ, ಕಾಲೇಜ್ಗಳಿಗೆ ಸೇರಿಸೋಕ್ಕೆ ಮೊದಲು ಅವರು ನಿಜಕ್ಕೂ ಸರ್ಕಾರದ ಮಾನ್ಯತೆ ಪಡ್ಕೊಂಡಿದ್ದಾರಾ ಅಂತ ಅನ್ನೋದನ್ನು ಪರಿಶೀಲಿಸಿ. ಯಾಕಂದರೆ ಇತ್ತೀಚೆಗೆ ಯಾಕೆ ಒಂದು 4 ವರ್ಷದ ಹಿಂದೆ ನನ್ನ ಹತ್ರ ಒಬ್ಬ ವ್ಯಕ್ತಿ ಬಂದಿದ್ದ. ತಾನೊಬ್ಬ KAS ಅಧಿಕಾರಿ, ನಾನು KAS ಅಧಿಕಾರಿಯಾಗಿದ್ದು KAS ಜಾಬನ್ನು ಬಿಟ್ಟುಬಿಟ್ಟು ನಾನು ಮಕ್ಕಳಿಗೆ KAS IAS ಮಾಡಿಸೋಕ್ಕೋಸ್ಕರ ಒಂದು ಅಕಾಡೆಮಿ ಮಾಡಿದ್ದೀನಿ, ಬಂದು ನನ್ನೊಂದು ಇಂಟರ್ವ್ಯೂ ಮಾಡಿ ಅಂತ. ನಾನು ಹೋಗಿ ಅಲ್ಲಿ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಅದು ಒಂದು ಅಕಾಡೆಮಿ ಥರನೇ ಇರಲಿಲ್ಲ. ಅಲ್ಲಿ ಪಾಠ ಮಾಡೋರೆಲ್ಲ ಯಾರೋ ಬೇರೆಯವರೆಲ್ಲ ಇದ್ದರು. ತುಂಬ ಅವರು ಅಂದರೆ ದೇ ಆರ್ ನಾಟ್ ಸೋ ಕ್ವಾಲಿಫೈಡ್ ಅಕಾರ್ಡಿಂಗ್ ಟು ಮೀ. ನಾನು ಅದನ್ನು ಪ್ರಶ್ನೆ ಮಾಡಿದಾಗ ಇಲ್ಲ ರೀ ಹಾಗೆ ರೀ ಹೀಗೆ ಅಂತ ತುಂಬ ವಿತಂಡವಾದಗಳನ್ನು ಮಾಡಿದ್ರು. ಆಮೇಲೆ ನಾನು ಗಮನಿಸಿದಾಗ ಅವ್ರ ಬಗ್ಗೆ ವಿಚಾರಿಸೋಕ್ಕೆ ಶುರು ಮಾಡಿದಾಗ ಆ ಸಂಸ್ಥೆ ಯಾವ ಬಡಾವಣೆಯಲ್ಲಿತ್ತು, ಆ ಬಡಾವಣೆಯ ಪೊಲೀಸ್ ಸ್ಟೇಷನಲ್ಲಿ ಅನೇಕ ವಿದ್ಯಾರ್ಥಿಗಳು ಹೋಗಿ ನಮಗೆ ಮೋಸ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೂಡ ಕೊಟ್ಟು FIR ಕೂಡ ಆದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ನಾನು ಅವ್ರಿಗೆ ಬಹಳ ಗಂಭೀರವಾಗಿ ಹೇಳಿದೆ, ಈ ಥರದ್ದು ಮಾಡಬೇಡಿ, ಮಕ್ಕಳ ಜೊತೆಗೆ ಹುಡುಗಾಟ ಆಡಬೇಡಿ ಅಂತ. ನಾನು ಅವ್ರ ವಿಡಿಯೋ ಕೂಡ ಮಾಡಲಿಲ್ಲ ನಾನು. ಸೊ ಈ ಥರದ ಅನೇಕ ಮೋಸಗಳಾಗೋಕ್ಕೆ ಅವಕಾಶ ಇದೆ. ಯಾಕಂದರೆ ಇವತ್ತು ನಿಮಗೆ ಗೊತ್ತಿದೆ, PUC ಆದ ತಕ್ಷಣ IAS ಮಾಡಿಸ್ಬಿಡ್ತೀನಿ ಅಂತ ಅನ್ನೋರು, PUC ಜೊತೆಗೆ ನಿಮ್ಗೇನೋ ಬೇರೆ ಮಾಡಿಸ್ಬಿಡ್ತೀನಿ ಅಂತ ಅನ್ನೋರು, ಈ ಒತ್ತಡದ ಮೂಲಕ ನಾವು ಮಕ್ಕಳನ್ನ ಬೇಗ ಪುಷ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಲ್ಲ, ಅದನ್ನು ತುಂಬ ಜನ ಕ್ಯಾಪಿಟಲೈಸ್ ಮಾಡ್ತಾ ಇದ್ದಾರೆ, ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ಭಾಳ ಗಮನ ಹರಿಸಬೇಕಾದದ್ದು ಭಾಳ ಮುಖ್ಯವಾದ ವಿಚಾರ. ಇದು ಒಂದು ಗಮನದಲ್ಲಿಟ್ಕೊಳ್ಳಿ. ಯಾಕೆ ಈ ಯುವ ಸಮೂಹದ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆ ಇನ್ನೊಂದು ಘಟನೆ ಹೇಳ್ತೀನಿ. ಇದೇ ನಿನ್ನೆ ರಾತ್ರಿ ಕನಕಪುರ ರಸ್ತೆ ತಾತಗುಣಿ ಹತ್ರ ಆಗ್ರಾ ಕ್ರಾಸ್ ಅಂತ ಬರುತ್ತೆ, ನೀವು ಅಲ್ಲಿ ಗಮನಿಸಿರ್ಬೋದು. ಆನೆಗಳು ಪಾಸ್ ಆಗೋಕ್ಕೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಆನೆ ಪಾಸಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಸ್ತುತ್ಯಾರ್ಹ ಕ್ರಮ. ಯಾಕಂದರೆ ಆನೆಗಳು ಬನ್ನೇರುಘಟ್ಟದ ವಲಯದಿಂದ ಮುಂದೆ ಮಾಗಡಿ ಈ ಕಡೆ ಸಾವಂದುರ್ಗದ ಕಡೆ ಹೋಗೋಕ್ಕೆ ಅದು ಕಾರಿಡಾರ್, ಅದು ಕನಕಪುರ ರಸ್ತೆ. ಅದನ್ನು ಈಗ ದೊಡ್ಡ ರಸ್ತೆ ಮಾಡಿದ್ಮೇಲೆ ಸಮಸ್ಯೆ ಆಗಿತ್ತು. ಸೊ ಅದಕ್ಕೊಂದು ಬ್ರಿಡ್ಜ್ ಕೂಡ ಹಾಕಿದರೆ ಎನಿವೆ ವೆಲ್ಕಮಬಲ್ ಮೂವ್. ಆದರೆ ಆ ಕ್ರಾಸ್ನಲ್ಲಿ
ಕಾರು ಅಪಘಾತ. ಕಾರೊಂದು ತುಂಬ ವೇಗವಾಗಿ ಹೋಗಿ ಮುಂದೆ ಹೋಗ್ತಿದ್ದ ಲಾರಿಗೆ ಹಿಂದಿನಿಂದ ಗುದ್ದಿ 3 ಜನ ಯುವಕರು 20 ರಿಂದ 21 ವರ್ಷದ ಯುವಕರು 3 ಜನ ಸ್ಪಾಟ್ ಔಟ್ ಆಗಿದ್ದಾರೆ. ನೋಡಿ, ಒಂದು ಕಡೆ ಟೀನೇಜ್ ಅಂದರೆ ಯುವ ಮನಸ್ಸುಗಳು, ಅಂದರೆ ಅಡೋಲೆಸೆಂಟ್ ಏಜ್ನ ಆ ಮಕ್ಕಳು ಈ ಥರದ ಹತ್ಯೆ ಥರದ ಒಂದು ಕೆಲಸವನ್ನು ಮಾಡ್ತಿರೋವಂಥದ್ದು. ಟೀನೇಜರ್ಸು ರಾತ್ರಿ ಯುವಕರು ಯಾವ್ಯಾವುದೋ ನಶೆಗಳಲ್ಲಿ ಕಾರುಗಳನ್ನು ವೇಗವಾಗಿ ಓಡಿಸಿ ತೊಗೊಂಡೋಗಿ ಗುದ್ದುಕೊಂಡು ಸಾಯ್ತಿರೋವಂಥದ್ದು. ಇದನ್ನೆಲ್ಲ ನೋಡಿದಾಗ ನನಗೆ ನಿಜಕ್ಕೂ ವಿವೇಕಾನಂದರು ಹೇಳಿದ ವಾಣಿ, ಯುವಕರೇ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತನ್ನುವುದು ಈಗ ನಾವು ಯುವಕರಿಗೆ ಹೇಳಲೇಬೇಕಾದಂತಹ, ಮಕ್ಕಳಿಗೆ ಕಲಿಸಲೇಬೇಕಾದಂಥ ಒಂದು ಪಾಠ ಆಗಿದೆ ಅಂತ ಅನ್ನೋದು ನನ್ನ ಬಹಳ ಮುಖ್ಯವಾದ ಅಭಿಪ್ರಾಯ. ಯಾಕಂದರೆ ಇಡೀ ದೇಶವನ್ನು ಹೊಸ ರೀತಿ ಕಟ್ಟಬೇಕಾದಂಥದ್ದು ಮುಂದಿನ ಜನ್ರೇಷನ್ನು. ಯಾಕಂದರೆ ಮುಂದಿನ ಜನ್ರೇಷನ್ನಲ್ಲಿ ಹೊಸ ರೀತಿಯ ಆಲೋಚನೆಗಳಿರ್ತವೆ, ಹೊಸ ರೀತಿಯ ಸಿದ್ಧಾಂತಗಳಿರ್ತವೆ, ಹೊಸ ರೀತಿ ಇಡೀ ದೇಶವನ್ನು ಜನರ ಬದುಕನ್ನು ಗಮನಿಸ್ತಿರ್ತಾರೆ. ಹೊಸತನ ತರಬೇಕು ಅಂತ ಅವ್ರಿಗೆ ಆಲೋಚನೆ ಇರುತ್ತೆ. ಆದರೆ ಆ ಮಕ್ಕಳುಗಳೇ ಈ ಥರ ಯಾವುದೋ ಒಂದು ಸಣ್ಣದೊಂದು ನಶೆಯ ಕಾರಣಕ್ಕೆ ಕೊಲೆ ಮಾಡಿಬಿಡುವಂಥದ್ದು, ಅಥವಾ ಇನ್ಯಾವುದೋ ನಶೆಯ ಕಾರಣಕ್ಕೆ ಹೋಗಿ ಅಪಘಾತಗಳನ್ನು ಮಾಡ್ಕೊಂಡು ಸಾಯುವಂಥದ್ದು, ಅಥವಾ ಆತ್ಮಹತ್ಯೆಗಳು ಮಾಡ್ಕೊಳ್ಳುವಂಥದ್ದು, ಇದು ಬಹಳ ಖಂಡನೀಯ. ಇದ್ರ ಬಗ್ಗೆ ಇಡೀ ಸಮಾಜ ಕೆಲಸ ಮಾಡಬೇಕು. ಸರ್ಕಾರಗಳು, ಇಲಾಖೆಗಳು, ಮಕ್ಕಳ ಆಯೋಗಗಳು, ಮಹಿಳಾ ಆಯೋಗಗಳು, ಇಡೀ ಸರ್ಕಾರ ಕೆಲಸ ಮಾಡಬೇಕು ಇದ್ರ ಬಗ್ಗೆ. ನೋಡಿ, ಯುವಕರು ಒಂದು ದೇಶವನ್ನು ಹೊಸ ಚಿಂತನೆ ಕಡೆ ತೊಗೊಂಡು ಹೋಗ್ಬೋದು ಅಂತ ಅನ್ನೋಕ್ಕೆ ನೀವು ಗಮನಿಸ್ಬೋದು. ನೇಪಾಳದಲ್ಲಿ 35 ವರ್ಷದ ಒಬ್ಬ ಯುವಕ ಬಾಲೇಂದ್ರ ಶಾ ಅಂತ, ಆತ ನೇಪಾಳದ ಪ್ರಧಾನಮಂತ್ರಿ ಆಗುವಂತಹ ಹಾದಿಯಲ್ಲಿ ಇದ್ದಾರೆ. ಅವರು ಪ್ರಧಾನಮಂತ್ರಿ ಹುದ್ದೆಗೆ ಏರುವುದು ಬಹುತೇಕ ನಿಚ್ಚಳವಾಗಿದೆ, ಕನ್ಫರ್ಮ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಈಗ 2025 ಸೆಪ್ಟೆಂಬರ್ನಲ್ಲಿ ನೇಪಾಳದಲ್ಲಿ ಜನ್ಜಿ ಕ್ರಾಂತಿ ಆಯಿತು, ಜನಾಂಗೀಯ ದಂಗೆ ಆಯಿತು. ಅಲ್ಲಿ ಇದ್ದಂತಹ ಹಿರಿಯರ ಸರ್ಕಾರಗಳು, ಅಂದರೆ ಅಲ್ಲಿದ್ದಂತಹ ಹಳೆಯ ಸರ್ಕಾರಗಳು, ಆ ಸರ್ಕಾರಗಳ ಭ್ರಷ್ಟಾಚಾರ ಮತ್ತು ನಿರುದ್ಯೋಗದ ಸಮಸ್ಯೆಯನ್ನು ಸಾಲ್ವ್ ಮಾಡದೇ ಇರುವಂಥದ್ದು, ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡದೇ ಇರುವಂಥದ್ದು, ಮತ್ತು ವಂಶ ಪಾರಂಪರ್ಯ ರಾಜಕಾರಣ, ಅಂದರೆ ತನ್ನ ಮಗನಿಗೆ ಟಿಕೆಟ್ ಕೊಡೋದು, ತನ್ನ ಅಳಿಯನಿಗೆ ಟಿಕೆಟ್ ಕೊಡೋದು, ತನ್ನ ಮಗಳಿಗೆ ಟಿಕೆಟ್ ಕೊಡೋದು, ಈ ಥರದ ವ್ಯವಸ್ಥೆಗಳಿಂದ ರೋಸ್ ಹೋಗಿದ್ದಂತಹ ಜನ್ಜಿಗಳು ಈ ಇಡೀ ದುರ್ವ್ಯವಸ್ಥೆ ಬಗ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಗಳನ್ನು, ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತಿದ್ರಂತೆ. ಆಗ ಅಲ್ಲಿನ ಸರ್ಕಾರ, ಹಿಂದೆ ಇದ್ದ ಸರ್ಕಾರ, ಇಡೀ ಸಾಮಾಜಿಕ ಮಾಧ್ಯಮಗಳನ್ನೇ, ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಮಾಡೋಕ್ಕೆ ಅಂತ ಹೊರಟಾಗ ಇಡೀ ಯೂತ್ಸ್ ಅಂದರೆ ಜನ್ಜಿ ಎದ್ದು ನಿಂತು ಹೋರಾಟ ಮಾಡಿ 2 ದಿನಗಳ ತೀವ್ರ ಪ್ರತಿಭಟನೆ ಮಾಡಿ ಅಲ್ಲಿಯ ಸರ್ಕಾರವನ್ನು ಕಿತ್ತೊಗೆದು ಹೊಸ ಚುನಾವಣೆ ಈಗ ಮಾರ್ಚ್ನಲ್ಲಾಗಿದೆ. ಆ ಚುನಾವಣೆಯಲ್ಲಿ ಹಿಂದಿನ ಬಹುತೇಕರು ಹಳೆ ತಲೆಗಳು ಸೋತಿದ್ದಾರೆ. ಹೊಸ ಯುವಕರ ಹೊಸ ಬ್ಲಡ್ ಬಂದಿದೆ. 35 ವರ್ಷದ ಹುಡುಗ ಬಾಲೇಂದ್ರ ಶಾ ಅವರು ಈಗ ಪ್ರಧಾನಮಂತ್ರಿ ಆಗೋದು ನಿಚ್ಚಳವಾಗಿದೆ. ಅಲ್ಲಿಗೆ ಹೊಸತನ, ಹೊಸ ರೀತಿ ದೇಶವನ್ನು ಕಟ್ಟುವ, ದೇಶವನ್ನು ನೋಡುವ, ದೇಶದ ಜನರ ಬದುಕನ್ನು ನೋಡುವ ಒಬ್ಬ ಹೊಸ ಪ್ರಧಾನಿ ಆ ದೇಶಕ್ಕೆ ಸಿಗ್ತಾ ಇದ್ದಾರೆ. ಅಂದರೆ ನೋಡಿ, ಯುವಕರು ಅಥವಾ ಒಂದು ಯುವ ಪಡೆ ಇಡೀ ದೇಶವನ್ನೇ ಹೊಸ ರೀತಿ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡ್ತಿರೋಂಥದ್ದು ಒಂದು ಕಡೆ ಘಟನೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಈ ರೀತಿ ನಶೆಗಳು, ಇನ್ನೊಂದು ಯಾವ್ಯಾವುದೋ ರೀತಿಯ ಮೋಜು ಮಸ್ತಿಯ ಕಾರಣಕ್ಕೆ ಅಥವಾ ಇನ್ಯಾವುದೋ ಒತ್ತಡಗಳ ಕಾರಣಕ್ಕೆ ಈ ರೀತಿ ಆ ಅಪಘಾತಗಳು, ಆತ್ಮಹತ್ಯೆಗಳು, ಹತ್ಯೆಗಳು ಇವಾಗ್ತಿದ್ದಾವಲ್ಲ, ಅದು ಬಹಳ ಖಂಡನೀಯ. ಅಂದರೆ ಆ ನಿಟ್ಟಿನಲ್ಲಿ ಹೋಗಬೇಕಿತ್ತು, ಸಕಾರಾತ್ಮಕತೆ ಕಡೆಗೆ, ದೇಶ ಕಟ್ಟುವ ಕಡೆಗೆ ಹೋಗಬೇಕಾದವ್ರು ನಾವು ದೇಶಕ್ಕೆ ಮಾರಕ ಆಗುವ ಕಡೆ ಹೊರಟಿರೋದು ಬಹಳ ಖೇದಕರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಸರ್ಕಾರಗಳನ್ನು ಆರಿಸ್ತಾರೆ. ಆ ಸರ್ಕಾರಗಳು ನಿಮಗೆ ಅಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಇನ್ಕಮ್ಗಳನ್ನು ಡಬಲ್ ಮಾಡ್ತೀವಿ, ಆ ಹಳೆಯ ದುರಾಡಳಿತದ ವ್ಯವಸ್ಥೆಗಳನ್ನು ನಾಶ ಮಾಡಿ ನಾವು ಹೊಸ ರೀತಿ ಬದುಕನ್ನು ಕಟ್ತೀವಿ ಅಂತ ಏನೇನೋ ಆಶ್ವಾಸನೆ ಕೊಟ್ಟು ಬರುವ ಸರ್ಕಾರಗಳು ಅದನ್ನು ಮಾಡದೇ ಇದ್ದಾಗ ನೇಪಾಳದಲ್ಲಿ ನೋಡಿ ಏನಾಗಿದೆ. ಹಾಗಾಗಿ ಅವರು ಮುಂದೆ ಈ ಹೊಸ ಹುಡುಗರು ಏನು ಮಾಡ್ತಾರೆ ಅದನ್ನು ನಾವಿನ್ನೂ ಕಾದು ನೋಡಬೇಕು. ಅದಕ್ಕೆ ಭವಿಷ್ಯವೇ ಉತ್ತರ ಕೊಡಬೇಕು. ಇದು ಒಟ್ಟಾರೆ ನಿಮ್ಮ ಜೊತೆ ಹೇಳ್ಕೋಬೇಕಾದಂಥದ್ದು. ಅಂದರೆ ಯೂತ್ಸ್ ಆ್ಯಂಡ್ ಟೀನೇಜರ್ಸ್ ಇವ್ರ ಬಗ್ಗೆ ಒಟ್ಟಾರೆ ಸರ್ಕಾರಗಳು, ಜನ, ಪೋಷಕರು, ಸಮಾಜ ಕೆಲಸ ಮಾಡುವಂಥ ಕಾಲ. ಮನಃಶಾಸ್ತ್ರಜ್ಞರು ಇದ್ರ ಬಗ್ಗೆ ಒಂದಷ್ಟು ಮಾತಾಡುವಂತಹ ಕಾಲ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ತಿಳಿಸಿ ಅಂತ ಕೇಳಿಕೊಂಡು, ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಕ್ಷಮೆ ಕೂಡ ಕೋರ್ತೇನೆ. ನಮಸ್ಕಾರ.